ಸರ್ ಹೇಗೆ ನಡೀತಾ ಇದೆ ಸಿನಿಮಾ? ಸರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅಂದರೆ ಜನಗಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆನ್ನೆನೂ ಅಷ್ಟೇ ಎಲ್ಲ ಆಲ್ಮೋಸ್ಟ್ ಹೌಸ್ಫುಲ್ ಶೋ ಆಗಿದೆ. ಇವತ್ತಿಗೆ ನೆನ್ನೆನೇ ತುಂಬ 25-30% ನೆನ್ನೆನೇ ಟಿಕೆಟ್ ಬುಕ್ ಮಾಡಿದ್ದಾರೆ. ಇವತ್ತು ಆಲ್ರೆಡಿ ಅಲ್ಲಿ ಫಸ್ಟ್ ಶೋ ಅಲ್ಲಿ ಕನಕಪುರ ರೋಡಲ್ಲಿ ಫೋನ್ ಮಾಡಿದ್ದಾರೆ, ಹೌಸ್ಫುಲ್ ಆಗಿದೆ ಬನ್ನಿ ಸರ್ ಇಲ್ಲಿ ವಿಸಿಟ್ ಮಾಡಿ ಅಂತ. ಇಲ್ಲಿ ಅದು 90% ಬುಕ್ಕಿಂಗ್ ಆಗಿದೆ ಸರ್, ಶೋ ಮುಗಿತಿದ್ದಂಗೆ ಬನ್ನಿ ಅಂತ ಫೋನ್ ಮಾಡ್ತಾ ಇದ್ದಾರೆ. ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸರ್. ಅಂದರೆ ನಾವು ವೀಡಿಯೋಗಳು ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಪ್ರತಿಯೊಂದು ಶೋದು ಹೌಸ್ಫುಲ್ ಆಗಿರೋ ಕಡೆ. ಅದೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಇನ್ನೂ ಜನ ಬಂದು ತುಂಬ ಜನಕ್ಕೆ ರೀಚ್ ಆಗಬೇಕು. ಇಲ್ಲಿ ಚೆನ್ನಾಗಾದರೆ ಫುಲ್ಲು ಕರ್ನಾಟಕ ಫುಲ್ಲು ನಮಗೆ ಥಿಯೇಟ್ರು ಓಪನ್ ಮಾಡಿಕೊಡ್ತಾರೆ, ಬೇರೆ ಶೋಗಳು ಕೊಡ್ತಾರೆ. ಸೊ ಹಂಗಾಗಿ ಅಲ್ಲಿರೋರು ನೋಡಬೇಕು. ತುಂಬ ಜನ ಕೇಳ್ತಾ ಇದ್ದಾರೆ ಇಲ್ಲೇನಕ್ಕೆ ಬಂದಿಲ್ಲ ನಾವು ನೋಡಬೇಕು ಅಂತ. ಸೊ ಇದು ಚೆನ್ನಾಗಾದರೆ ಅಲ್ಲಿ ಓಪನ್ ಮಾಡ್ಕೊಡ್ತಾರೆ. ಟೋಟಲ್ ಆಗಿ ಈ ವಾರ 8 ಸಿನಿಮಾಗಳು ರಿಲೀಸ್ ಆಯಿತು. ಈ ರಶಲ್ಲೇ ಬರೋ ಅವಶ್ಯಕತೆ ಇತ್ತಾ ಅಂತ? ಸರ್ ಅವ್ರಿಗೂ ಅದನ್ನೇ ಕೇಳ್ಬೋದಾಗಿತ್ತಲ್ಲ ಸರ್. ಅಂದರೆ ಪ್ರತಿ ವಾರನೂ ಎಲ್ಲ ಸಿನಿಮಾಗಳು ಬರ್ತಾನೆ ಇರ್ತವೆ ಸರ್. ಬಟ್ ಅಂದರೆ ಯಾರು ಸಿನಿಮಾ ಚೆನ್ನಾಗಿರುತ್ತೋ ಅವ್ರದ್ದು ಹೋಗುತ್ತೆ. ಅಂದರೆ ನಾವು ಅಂದರೆ ಈಗ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ವೀಕು ಎಲ್ಲ ಸಿನಿಮಾಗಳು ಬರ್ತಾನೆ ಇರ್ತವೆ. ಈಗ ನಾವು ಒಬ್ಬರೇ ಬರಬೇಕು ಅನ್ಕೊಳಕ್ಕಾಗಲ್ಲ. ಎಲ್ಲರೂ ಅಂದರೆ ಎಲ್ಲ ಕಡೆನೂ ಮಲ್ಟಿ ಸ್ಕ್ರೀನ್ಗಳು ಇರೋದ್ರಿಂದ ಎಲ್ಲರಿಗೂ ಸ್ಕ್ರೀನ್ಗಳು ಸಿಗುತ್ತೆ. ಅಲ್ಲಿ ಫಸ್ಟ್ ವೀಕಲ್ಲಿ ಯಾರು ಪ್ರೂವ್ ಮಾಡ್ಕೊತಾರೋ ನೆಕ್ಸ್ಟ್ ವೀಕಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಯೋಚನೆ ಇತ್ತಾ ಅಮೃತಾಂಜನ್ ಸಿನಿಮಾ ಆಗುತ್ತೆ ಅಂತ? ಫಸ್ಟ್ ಅನ್ಕೊಂಡಿದ್ದೆ, ಫಸ್ಟ್ ನಾವು ನಮ್ಮ ಐಡಿಯಾ ಇದ್ದಿದೆ ಅಮೃತಾಂಜನ್ ಸಿನಿಮಾ ಮಾಡಬೇಕು ಅಂತ. ಬಟ್ ಇವಾಗ ನಾವು ಹೊಸಬ್ರೆ ಡೈರೆಕ್ಟ್ರು ಎಲ್ಲರೂ ಹೊಸಬ್ರೆ ಆಗಿರೋದ್ರಿಂದ ಫಸ್ಟೇ ಮಾಡಿದ್ರೆ ಜನ ಬರ್ತಾರೋ ಇಲ್ವೋ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ಒಂದು ನಮ್ಮ ಟೀಮ್ದು ಕೆಪಾಸಿಟಿ ನಾವು ತೋರಿಸೋಣ ಅಂದ್ಬಿಟ್ಟು ಅಮೃತಾಂಜನ್ ಶಾರ್ಟ್ ಫಿಲಮ್, ಅದು ನಿಮ್ಗೆ ಸಿನಿಮಾಗೆ ಒಂಥರ ಗ್ಲಿಮ್ಸ್ ಥರ ಅದನ್ನು ಮಾಡಿದ್ರೆ ಸೊ ಅದು 23-24 ಮಿಲಿಯನ್ ಹೋಯಿತು. ಸೊ ಅವಾಗ ನಮ್ಗೆ ಕಾನ್ಫಿಡೆಂಟ್ ಬಂತು, ಓಕೆ ನಾವು ಸಿನಿಮಾ ಮಾಡ್ಬೋದು, ನಮ್ಗೆ ಜನ ಬರ್ತಾರೆ ಅಂತ. ಸೊ ಅಲ್ಲಿಂದ ಶಾರ್ಟ್ ಫಿಲಮ್ಸ್ ಒಂದು 34 ಶಾರ್ಟ್ ಫಿಲಮ್ಸ್ ಮಾಡಿದ್ರಿ, ಎಲ್ಲನೂ 10 ಮಿಲಿಯನ್ 15 ಮಿಲಿಯನ್ ಹಿಂಗೆಲ್ಲ ಆಯಿತು. ಸೊ ಮತ್ತೆ ಎಲ್ಲ ಪ್ಲ್ಯಾನ್ ಮಾಡಿ ನಮ್ಮ JRM ಅವರು ಒಂದು ವರ್ಷ ಸ್ಕ್ರಿಪ್ಟ್ ಬರೆದು ಅಮೃತಾಂಜನು ಸೊ ಫೈನಲಿ ಸಿನಿಮಾ ಮಾಡಿದ್ರು. ಸರ್ ಅಮೃತಾಂಜನ್ ಶಾರ್ಟ್ ಮೂವಿ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಶಾರ್ಟ್ ಮೂವಿಗಳಲ್ಲಿ 1 ಕ್ಯಾರೆಕ್ಟರ್ 2 ಕ್ಯಾರೆಕ್ಟರ್ ಮಾತ್ರ ಹೈಪ್ ಸಿಗುತ್ತೆ. ಆದರೆ ಅಮೃತಾಂಜನ್ ಟೀಮೇ ನೆಕ್ಸ್ಟ್ ಎಲ್ಲ ಬೇರೆ ಒಂದು ಪ್ರೊಡಕ್ಷನ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಶಾರ್ಟ್ ಮೂವಿ ಮಾಡ್ತಾನೆ ಇದ್ರಿ. ಅದ್ರ ಬಗ್ಗೆ ಅಂದರೆ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಬೆಳಿಬೇಕು, ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲರಿಗೂ ಚೆನ್ನಾಗಾಗಬೇಕು ಅನ್ನೋದು ಇದ್ದೇ ಇರುತ್ತೆ ಸರ್. ಹಂಗಾಗಿ ಅವ್ರವ್ರಿಗೆ ಯಾರ್ಯಾರು ಈಗ ತುಂಬ ನಮ್ಮ ಮೋಹಿತ್ ಸರ್ ಜೊತೆ ಇದ್ದವರು ಅಥವಾ ಸುತ್ತಮುತ್ತ ಇರೋರು ತುಂಬ ಜನ ಡೈರೆಕ್ಟ್ ಮಾಡಬೇಕು ಅಂತ ಇರುತ್ತಲ್ಲ, ಅವರೆಲ್ಲ ನಮ್ಮ ಅಲ್ಲೇ ಯಾರು ಒಬ್ಬರನ್ನು ಚೂಸ್ ಮಾಡೋದು, ಡೈರೆಕ್ಟ್ ಮಾಡೋದು. ಸೊ ಹಂಗಾಗಿ ಎಲ್ಲರೂ 100% ಡೆಡಿಕೇಟೆಡ್ ಮಾಡಿ ಶಾರ್ಟ್ ಫಿಲಮ್ ಮಾಡ್ತಾ ಇರೋದ್ರಿಂದ ನಾವು ಅಲ್ಲೇ ಸರ್ಕಲ್ ಸರೌಂಡಿಂಗಲ್ಲೇ ಒಟ್ಟಿನಲ್ಲಿ ನಮ್ಮದು ಟೀಮ್ ಇದೆ. ಆ ಟೀಮಲ್ಲೇ ಇವ್ರನ್ನ ಹಾಕೊಂಡು ಮಾಡಿದ್ರೆ ನೆಕ್ಸ್ಟ್ ಇವ್ರನ್ನ ಹಾಕೊಂಡು ಮಾಡ್ತಾರೆ. ಈ ಥರ ಒಂದು ಇದರಲ್ಲಿ ಹೋಗ್ತಾ ಇದ್ದು, ಹಂಗಾಗಿ ನಿಮ್ಗೆ ಹಂಗೆ ಅನ್ಸಿದೆ ಅಷ್ಟೇ. ಅದೇ ಫ್ರೈಡೇ ವೀರೇಶ್ ಹೌಸ್ಫುಲ್ ಆಗಿತ್ತು. ಶಾಲಾ ಮಕ್ಕಳು ಕೂಡ ಬಂದ್ಬಿಟ್ಟು ಈವ್ನಿಂಗ್ ಸಿನಿಮಾ ನೋಡ್ಕೊಂಡು ಹೋಗಿದ್ರು. ಅವ್ರದ್ದು ರಿವ್ಯೂಗಳು ತುಂಬ ಚೆನ್ನಾಗಿ ಬಂತು. ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಫಸ್ಟ್ ಸಿನಿಮಾಗೆ ಈ ಥರ ರೆಸ್ಪಾನ್ಸ್ ಬರ್ತಾ ಇದೆ ಅಂದಾಗ. ಸರ್ ನಾವು ಎಕ್ಸ್ಪೆಕ್ಟ್ ಮಾಡ್ದಿದ್ದೇನು ಅಂದರೆ ಲೈಕ್ ಓಕೆ ನಮ್ಗೆ ಫಸ್ಟ್ ನಮ್ಗೆ ಈವನ್ ಥಿಯೇಟ್ರ್ ಅವರು ಹೇಳಿದ್ದು ಇವಾಗ ಮಧ್ಯಾಹ್ನ ಶೋ ಕಾಲೇಜ್ ಹುಡುಗರು ಬಂದ್ಬಿಡ್ತಾರೆ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಏನು ಅಂದರೆ ನಮ್ದು ಯಾವುದೇ ಹೌಸ್ಫುಲ್ ಶೋಗಳಾಗಿದೆಯೋ ಅದೆಲ್ಲ ಫ್ಯಾಮಿಲಿ ಸರ್. ಎಲ್ಲ ಕಡೆನೂ ಇವಾಗ ನನ್ನ ವೀರೇಶ್ಗೆ ಹೋಗಿದ್ರು 10:30 ಶೋ, 10:30ಗೆ ಯಾರು ಬರ್ತಾರೆ? ಥಿಯೇಟ್ರ್ ಅವ್ರು ಎಂದಿದ್ದು 10:30ಗೆ ಯಾರು ಬರ್ತಾರೆ, ಆಗಲ್ಲ ಇದು ಅಂತ. ಬಟ್ ಸರ್ 10:30ಗೆ ಎಲ್ಲ ಫ್ಯಾಮಿಲಿಯವರು, ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಬರ್ತಾರೆ. ನಿನ್ನೆ 521 ಸೀಟು ಆರ್ ಸಮಥಿಂಗ್ ಚೇಂಜ್ ಏನೋ ಸೀಟ್ ಹೌಸ್ಫುಲ್ ಆಗಿದ್ದು. ಆದರೆ ಇವತ್ತು ಸಂಡೇ ಸರ್ ಎಲ್ಲ ಥಿಯೇಟರ್ಗಳು ಫುಲ್ ಆಗೋ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಫುಲ್ ಆಗಿದೆ ಅಂತ ಫೋನ್ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನೇನು ಶೋ ಮುಗಿಯೋದು, ಬನ್ನಿ ರೀಚ್ ಆಗಿ ಅಂತ ಕೇಳ್ತಾ ಇದ್ದಾರೆ. ಹೋಗಿ ವಿಸಿಟ್ ಮಾಡಕ್ಕೆ ಹೋಗಿ, ಅದಕ್ಕೆ ಅರ್ಜೆಂಟಲ್ಲಿ ಹೋಗ್ತಾ ಇರೋದು. ಕೊನೆಯ ಪ್ರಶ್ನೆ, ನಮ್ಮ KFI ನಿಮಗೆ ಒಂದು ಪ್ರಮೋಷನ್ ವಿಡಿಯೋ ಮಾಡಬೇಕಾದ್ರೆ ನಿಮ್ಮನ್ನ ಮತ್ತೆ ಡೈರೆಕ್ಟರ್ನ ಬಕ್ರಾ ಮಾಡ್ತಾರೆ. ಹೇಗೆ ಅನ್ಸಿತ್ತು ಆ ಸಿಚುವೇಶನ್ ನೋಡ್ಬೇಕು? ತುಂಬಾ ಖುಷಿ ಆಯ್ತು ನನಗೆ. ಫ್ರ್ಯಾಂಕು ಸರ್, ರಿಯಲ್ ಆಗಿ ನಾನು ಯಾರ್ಯಾರಿಗೂ ರೋಡಲ್ಲೆಲ್ಲ ಕಾರ್ ಕೀ ಐತೆ, ಕಾರ್ ಇಲ್ಲ, ಹೆಂಗೋ ಓಡ್ ಬರ್ಬೇಕಲ್ಲ, ಯಾರೋ ರೋಡಲ್ಲೆಲ್ಲ ಅಡ್ಡ ಇಕ್ಬಿಟ್ಟು ಅವ್ರ ಹತ್ರ ಟ್ರಿಬಲ್ ರೈಡಿಂಗ್ ಎಲ್ಲ ಬಂದ್ಬಿಟ್ಟಿದ್ದೀನಿ ನಾನು. ಅಲ್ಲ ಏನಂದ್ರೆ ಕಾರ್ತಿಕ್ ಅವರು ನಗು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ನಿಮ್ಮ ಹತ್ರ ಮಾತಾಡ್ಬೇಕು. ಇವನು ಕಿರ್ಚಾಡ್ತಾವನೆ. ಅಲ್ಲ ಸರ್, ಅಲ್ಲ ಇವನು ಕಿರ್ಚಾಡ್ತಾವನೆ, ಎಲ್ಲಾರು ಕಿರ್ಚಾಡ್ತಾವ್ರೆ, ಇಂಟರ್ವ್ಯೂ ಮಾಡೋರು ಕಿರ್ಚಾಡ್ತಾವ್ರೆ. ಸಿನಿಮಾ ರಿಲೀಸ್ ಐತೆ, ಏನ್ ಗುರು ಈ ಟೈಮಲ್ಲಿ ಇದು ಬೇಕಾ? ನಾನು ಕ್ಯಾಮ್ರಾ ಎಲ್ಲ ಆಫ್ ಮಾಡ್ತಾ ಇದ್ದೀನಿ, ಕಿತ್ಕೊಂತ ಇದ್ದೀನಿ. ನನಗೆ ಇವನು ಕ್ಯಾಮ್ರಾ ಆಫ್ ಮಾಡ್ತಾರದೆ ನಗು. ಅಯ್ಯೋ, ಅವ್ರು ಕ್ಯಾಮ್ರಾ ಆಫ್ ಮಾಡ್ತಾ ಇದ್ರೆ ಇಲ್ಲಲ್ಲ ಅಲ್ಲೋಗಿ ಅಂತವ್ರೆ. ನಾನು ಮಿಸ್ ಹೊಡಿದ್ದು. ಬಟ್ ಇವ್ರು ಕಿರ್ಚಾಡ್ತಾ ಇದ್ರಲ್ಲ, ನಾನು ಅಲ್ಲಿ ಡೈವರ್ಟ್ ಆಗ್ಬಿಡ್ತಾ ಇದ್ದೆ. ಸೂಪರ್ ಆಯ್ತು ಸರ್. ಆಲ್ ದ ಬೆಸ್ಟ್. ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ಲಿ. 100 ಡೇಸ್ ತಲುಪಲಿಂದ ಪ್ರಜಾಮಾರ್ಗ ಕಡೆಯಿಂದ ಕೇಳ್ಕೊಂತೀವಿ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.